ಫ್ರೆಂಡ್ಸ್, ಇವಾಗ ನಾವು ವಾಸ್ಕೋಡಿ ಧಾಮ ಭಾರತಕ್ಕೆ ಯುರೋಪ್ನಿಂದ ಭಾರತಕ್ಕೆ ಬರುವ ಸಮಯದಲ್ಲಿ ಮೊದಲನೇ ಬಾರಿಗೆ ಭಾರತಕ್ಕೆ ಯಾವ ಸ್ಥಳದಲ್ಲಿ ಕಾಲಿಟ್ಟ ಆ ಒಂದು ಜಾಗ ಕೂಗ್ತಾ ಇದೀವಿ ನೋಡಿ. ಇವಾಗ ಸೇಂಟ್ ಮೇರಿಸ್ ಇಸ್ಲ್ಯಾಂಡ್ ಅಂತ ಮೇಲ್ಗಡೆ ಬೋರ್ಡ್ ಅನ್ನ ನೀವು ನೋಡ್ತಾ ಇದ್ದೀರಾ. ಈ ಒಂದು ಲ್ಯಾಂಡ್ಗೆ ಬೋಟಿಂಗ್ ಅಲ್ಲಿ ಹೋಗ್ಬೇಕು. ಈ ಒಂದು ಬೋಟಿಂಗ್ ನ ಎಂಟೈರ್ ರೈಡಿಂಗ್ ಯಾವ ತರ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೋಡಿ. ಇವಾಗ ಅಣ್ಣವರು ಬಾಸ್ ಇವಾಗ ಆಲ್ರೆಡಿ ಟಿಕೆಟ್ ಅನ್ನ ಹೊರದಾಗಿದ್ದಾರೆ. ಗುರು, ನಾವಂತೂ ಮೇಲ್ಗಡೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಇವಾಗ ನೋಡಿ, ನಮಗಾಗಿ ಕಾಯ್ತಿರುವಂತಹ ಬೋಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಮುಂದೆ ಫುಲ್ ಮುಂದೆಗಡೆ ನಡೀತಿದ್ದು. ಅಲ್ಲ ಅವ್ರು ಓಡಿಸ್ತಾರೆ ಏನಕ್ಕ ಬರೋದಿಲ್ಲ, ಕೂತ್ಕೋಬೋದಲ್ವಾ ಮುಂದೆಗಡೆ. ಗುರು, ನಾವೊಂದು ರೆಡಿಯಾಗಿದ್ದೀವಿ. ಇವಾಗ ವಾಸ್ಕೋಡಿ ಧಾಮನು ಭಾರತಕ್ಕೆ ಮೊಟ್ಟ ಮೊದಲನ ಬಾರಿಗೆ ಯಾವ ಜಾಗದಲ್ಲಿ ಕಾಲನ್ನು ಇಟ್ಟ ಆ ಒಂದು ಜಾಗಕ್ಕೆ ನಮಗೆ ಹೊರಡ್ಲಿಕ್ಕೆ ರೆಡಿಯಾಗಿದ್ದೀವಿ ನೋಡಿ. ನಮ್ಮ ಜೊತೆಲಿ ಪ್ರಯಾಣಿಕರು ಸಹ ಕೂತಿದ್ದಾರೆ. ಬೋಟ್ ಅಲ್ಲಿ ಇವಾಗ ಆಲ್ರೆಡಿ ಇವಾಗ ನಾವು ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅವರು ನಮ್ಗಂತೂ ನಮ್ಮ ಬೋಟಿನಲ್ಲಿ ಕೂತಿರೋ ಎಲ್ಲರಿಗಂತೂ ಈ ಒಂದು ಕ್ಷಣವನ್ನು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಮುದ್ರ ತೀರದಲ್ಲಿ ಮೊದಲನೇ ಬಾರಿಗೆ ನಾವು ಈ ಒಂದು ಬೋಟ್ ನಲ್ಲಿ ಹೋಗ್ತಾ ಇದ್ದೀವಿ. ಅದು ವಾಸ್ಕೋಡಿ ಗಾಮರ ಒಂದು ಭಾರತಕ್ಕೆ ಬರುವ ಮೊದಲು ಕಾಲಿಟ್ಟಿರುವಂತಹ ಜಾಗ ಹೋಗ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು, ಸೇಂಟ್ ಮೇರಿಸ್ ಇಸ್ಲ್ಯಾಂಡ್ ಇಂದ ಒಂದು ಹಡಗು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಬರ್ತಿದ್ರೆ ಅದು ಕಾಣ್ತಾ ಇದೆಯಲ್ಲ, ದೂರದಲ್ಲಿ ಸ್ವಲ್ಪ ಕಾಣ್ತಿದೆ ಅಂತ ಹೇಳ್ಬೋದು. ಆ ಒಂದು ಜಾಗದ ಹೆಸರನ್ನೇ ಸೇಂಟ್ ಮೇರಿಸ್ ಇಸ್ಲ್ಯಾಂಡ್ ಅಂತ ಕರೀತಾರೆ. ಗುರು, ನಾವಂತೂ ಅನ್ಕೊಂಡಿರಲಿಲ್ಲ ಈ ಒಂದು ಸೇಂಟ್ ಮೇರಿಸ್ ಇಸ್ಲ್ಯಾಂಡ್ಗೆ ಈ ತರ ಒಂದು ಬೋಟಿಂಗ್ ಅಲ್ಲಿ ಇಷ್ಟೊಂದು ಜನಗಳ ನಡುವೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಸುಮ್ಮನೆ ವಿಡಿಯೋ ಮಾಡ್ತೀವಿ ಅನ್ಕೊಂಡಿದ್ವಿ ಅಷ್ಟೇ, ಬಟ್ ಈ ತರ ಎಲ್ಲ ಅಕ್ಸೆಪ್ಟ್ ಅನ್ನ ಮಾಡ್ಕೊಂಡೇ ಇರ್ಲಿಲ್ಲ. ಸಾಮಾನ್ಯವಾಗಿ ಈ ಒಂದು ಜಾಗದಲ್ಲಿ ಎಲ್ಲರೂ ಸಹ ಕನ್ನಡ ಗೊತ್ತಿರೋರೆ, ಬಟ್ ಯಾರು ಸಹ ಕನ್ನಡವನ್ನ ಮಾತಾಡ್ತಾ ಇಲ್ಲ. ಅಂದ್ರೆ ನಾವೊಂದು ವಿಡಿಯೋ ಮಾಡ್ಲಿಕ್ಕೆ ಈ ತರ ಮಾಡ್ತಾ ಇದೀವಲ್ಲ, ಅದರಿಂದ ಎಲ್ಲರೂ ಸಹ ಬರೀ ನಮ್ಮನ್ನೇ ಅಬ್ಸರ್ವೇಷನ್ ಮಾಡ್ತಾವ್ರೆ. ಏನೇನ್ ಮಾಡ್ತಿದ್ದಾನೋ ಅಂತ ಅಬ್ಸರ್ವ್ ಮಾಡ್ತಾವ್ರೆ. ಅಂದ್ರೆ ಫ್ರೆಂಡ್ಸ್, ಎಲ್ಲರೂ ಸಹ ನೋಡಿ ನಮ್ಮ ನೋಡಿ ವಿಡಿಯೋ ಮಾಡೋದು ನೋಡಿ ಏನು ಒಬ್ಬೊಬ್ಬನೇ ಪೇಜ್ ತವನಲ್ಲ ಅಂತ ಎಲ್ಲ ಸಹ ಹಂಗೆ ಅನ್ಕೋತವ್ರೆ. ಆದ್ರೆ ನಮ್ಮ ಮೇನ್ ಗುರಿ ಏನಪ್ಪಾ ಅಂದ್ರೆ, ನೀವು ನೋಡ್ತಿದ್ದೀರಲ್ಲ ಸೇಂಟ್ ಮೇರಿಸ್ ಇಸ್ಲ್ಯಾಂಡ್, ಇದರ ನೋಡುವುದೇ ನಮ್ಮ ಒಂದು ಗುರಿ. ಗುರು, ನಾವಂತೂ ಇನ್ನೇನೋ ಸಮುದ್ರದ ಅಂದ್ರೆ ಮಲ್ಪೆ ಬೀಚ್ ಅನ್ನ ಬಿಟ್ಟು ಸೇಂಟ್ ಮೇರಿಸ್ ಇಸ್ಲ್ಯಾಂಡ್ಗೆ ಎಂಟ್ರಿ ಕೊಟ್ವಿ ಅನ್ಕೋತೀನಿ. ಆದ್ರೆ ಬೋಟ್ ಹಿಂದೆಗಡೆ ಸ್ವಲ್ಪ ಹೋಗೋ ತರ ಆಗುತ್ತೆ, ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಇವಾಗೆಲ್ಲ ನಾವು ಮುಂದೆಗಡೆ ಹೋಗ್ಬೇಕು. ಗುರು, ಸೇಂಟ್ ಮೇರಿಸ್ ಇಸ್ಲ್ಯಾಂಡ್ ಅಂತೂ ಬಂದೇ ಬಿಡ್ತು. ನಮ್ಗಂತೂ ಅಲ್ಲಿ ಹೇಗೆ ಏನ್ ಮಾತಾಡ್ಬೇಕು, ಯಾವ ತರ ಇದೆ ಪ್ಲೇಸ್, ಯಾವ ತರ ಇದೆಯೋ ಏನ್ ಕತೆನೋ ಅಂತ ನಮ್ಗಂತೂ ಸಹ ಗೊತ್ತೇ ಇಲ್ಲ. ಇನ್ನೇನೋ ಹತ್ತಿರದಲ್ಲಿ ಇನ್ನೊಂದು 5 ಮಿನಿಟ್ ಅಲ್ಲಿ ಹೊಂಟೋಗ್ಬಿಡ್ತೀವಿ. ಬನ್ನಿ, ಏನಾಗುತ್ತೆ ನೋಡೇ ಬರೋಣ. ನಾವು ಬೇರೆ ಬಂದು ಮುಂದೆಗಡೆ ಕೂತ್ಬಿಟ್ವಿ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ. ಅಂದ್ರೆ ನಾವ್ ಇವಾಗ ಇಳಿಯೋದಿದೆಯಲ್ಲ, ಅದಂತೂ ಬಹಳ ಕಷ್ಟ. ಅಂದ್ರೆ ಎಲ್ರು ಇಳಿದಾದ್ಮೇಲೆ ಲಾಸ್ಟ್ ಅಲ್ಲಿ ನಾವ್ ಇಳಿಬೇಕು ನೋಡಿ. ಅಲ್ಲಿ ಬೋಟ್ ಅನ್ನ ಹಿಡ್ಕೊಳಕ್ಕೆ ಅಂತ ಕಾಯ್ಕೊಂಡು ನಿಂತವ್ರೆ. ಬಂದಿಟ್ಲೆ ಬೋಟ್ಗೆ ಹಗ್ಗ ಹಾಕ್ಬಿಡ್ಕೊಂಡು ಹಂಗೆ ಹಿಡ್ಕೊಬಿಡ್ತಾರೆ. ರಿಟರ್ನ್ ಇವಾಗ ವಾಸ್ಕೋಡಿ ಧಾಮರ ಮೊದಲನೇ ಎಸ್ಟೇಟ್ ಅಂತ ಜಾಗಕ್ಕೆ ಹೋಗೋಣ ಬನ್ನಿ. ಗುರು ಎಲ್ಲರೂ ಸಹ ಸಮುದ್ರದ ನೀರನ್ನ ನೋಡ್ತಿದ ತಕ್ಷಣ ನೋಡಿ ಯಾವ ತರ ಕಾಲನ್ನ ಎಳ್ಕೋತವ್ರೆ ಅಂತ ಹೇಳಿದ್ರೆ ಆಸಿಡ್ ಇದೆ ಕೆಳಗಡೆ ಸುಟ್ಬಿಡುತ್ತೆ ಅನ್ನೋ ತರ ಮಾಡ್ತಾವ್ರೆ ನೋಡಿ ಇವರು.
ಗುರು ಒಂದಂತೂ ಸುಲಭ ಆಯ್ತು ನಮ್ಗಂತೂ. ಅಂದ್ರೆ ನಾವು ಬರುವಾಗ ಶೂ ಹಾಕ ಬರ್ಬೇಕು ಅಂತ ಇದ್ವಿ. ಅಕಸ್ಮಾತ್ ಏನಾರ ನಾವೇನಾದ್ರೂ ಶೂ ಹಾಕೊಂಡ್ ಬಂದಿದ್ರೆ ನೋಡಿ ಇವ್ರು ಹಿಡ್ಕೊ ಹೋಯ್ತವ್ರಲ್ಲ, ಇದೇ ತರ ನಾವು ಸಹ ಹಿಡ್ಕೋಬೇಕಾಯ್ತು. ಬಟ್ ನಮ್ಮ ಅದೃಷ್ಟ. ಗುರು ಬೋಟಿನಿಂದ ನಾವು ಇವಾಗ ಜಸ್ಟ್ ಅನ್ಸ್ಟೇ ಇಳಿದಿದ್ದೀವಿ. ವೆಲ್ಕಮ್ ಟು ಸೆಂಟ್ ಮೇರಿಸ್ ಇಸ್ಲ್ಯಾಂಡ್. ಗುರು ನಾವು ಬಂದಿರುವಂತಹ ಈ ಜಾಗ ಆಲ್ಮೋಸ್ಟ್ ನಿಮ್ಗೆ ಇದನ್ನು ವಿಡಿಯೋ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಅಂತಂತ ಹೇಳಿದ್ರೆ ಉಡುಪಿ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿ ಮಲ್ಪೆ ಬೀಚ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಈ ಮಲ್ಪೆ ಬೀಚಿನ ಹೃದಯ ಭಾಗದಲ್ಲಿರುವಂತಹ ಒಂದು ದ್ವೀಪವೇ ಈ ಸೆಂಟ್ ಮೇರಿಸ್ ಇಸ್ಲ್ಯಾಂಡ್. ಈ ಒಂದು ಸೆಂಟ್ ಮೇರಿಸ್ ಇಸ್ಲ್ಯಾಂಡಿನ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಪೋರ್ಚುಗೀಸರ ಶೋಧಕ ಇದಾರಲ್ಲ ವಾಸ್ಕೋಡಿ ದಾಮ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಗೊತ್ತಾಗಿರುತ್ತೆ. ಆ ವಾಸ್ಕೋಡಿ ದಾಮ ಮೊದಲನೇ ಬಾರಿಗೆ ಈ ಒಂದು ಇಸ್ಲ್ಯಾಂಡ್ ಅಲ್ಲೇನೆ ಕಾಲಿಟ್ಟು ಒಂದು ತನ್ನ ತಾಯಿಗೋಸ್ಕರ ಒಂದು ಶಿಲ್ಬೆಯನ್ನ ಈ ಒಂದು ಜಾಗದಲ್ಲಿ ನೆಡ್ತಾನೆ. ಆದ್ದರಿಂದ ಅಂದಿನಿಂದ ಇಂದಿನವರೆಗೂ ಈ ಒಂದು ಇಸ್ಲ್ಯಾಂಡ್ ಅನ್ನ ಸೆಂಟ್ ಮೇರಿಸ್ ಇಸ್ಲ್ಯಾಂಡ್ ಅಂತ ಅವರ ತಾಯಿಯ ಒಂದು ಹೆಸರನ್ನ ಈ ಒಂದು ಜಾಗಕ್ಕೆ ಕರೀತಾರೆ. ಗುರು ಸೆಂಟ್ ಮೇರಿಸ್ ಇಸ್ಲ್ಯಾಂಡ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಗೊತ್ತಾಗಲ್ಲ. ಸೆಂಟ್ ಮೇರಿಸ್ ಇಸ್ಲ್ಯಾಂಡ್ ಅಂತ ಹೇಳಿದ್ರೆ ವಾಸ್ಕೋಡಿ ದಾಮನು ತನ್ನ ತಾಯಿಗಾಗಿ ನಿರ್ಮಿಸಿದ ಒಂದು ತಾಣ ಅಂತ ಇಲ್ಲಿನ ಜನಗಳಾಗಿರ್ಬೋದು, ಇಲ್ಲಿನ ಒಂದು ಸಂಸ್ಕೃತಿಯ ಪ್ರಕಾರ ಈ ಒಂದು ಹೆಸರು ಬಂದಿದೆ. ಈ ಒಂದು ಇಸ್ಲ್ಯಾಂಡ್ ಅನ್ನ ಕೊಕೊನೆಟ್ ಇಸ್ಲ್ಯಾಂಡ್ ಅಂತಾನೂ ಸಹ ಕರೀತಾರೆ. ಇವಾಗ ನಾವು ಸ್ವಲ್ಪ ಹಿಂದೆಗಡೆ ಬಂದಿರುವ ಸಾಧ್ಯತೆಗಳಿಂದ ಆ ಮರಗಳನ್ನ ನಿಮ್ಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಮುಂದೆಗಡೆ ನೋಡ್ತಿದ್ದೀರಲ್ಲ ನೀವು, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಏನೋ ಮನೆ ತರ ಇದೆ. ಆ ಒಂದು ಮನೆ ಹತ್ರ ಹೋಗೋಣ ಬನ್ನಿ. ನೋಡಿ ನೀರಂತೂ ನಮ್ಗಂತೂ ತುಂಬಾನೇ ಈ ಒಂದು ಜಾಗದಲ್ಲಿ ಫುಲ್ ಎಂಜಾಯ್ಮೆಂಟ್ ಅಂತೂ ತುಂಬಾನೇ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಕಲ್ಲುಗಳು ನೋಡ್ತಾ ಇದ್ದೀರಲ್ಲ, ಈ ಕಲ್ಲು ನೋಡಿ, ಈ ಬಂಡೆಗಳಿದೆಯಲ್ಲ, ಇದ್ರ ಮೇಲ್ಗಡೆ ತುಂಬಾನೇ ಅಂದ್ರೆ ತುಂಬಾ ಕಪ್ಪೆ ಚಿಪ್ಪುಗಳು ಎಷ್ಟು ಕಚ್ಕೊಂಡಿದೆ ಅಂತ ನೀವು ನೋಡ್ತಾ ಇರ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಇಸ್ಲ್ಯಾಂಡ್ ಅಲ್ಲಿ ಈ ಬಂಡೆಗಳು ನೋಡ್ತಾ ಇದ್ದೀರಲ್ಲ, ಈ ಬಂಡೆಗಳು ನೋಡಿ, ನಳ್ಳಿ ನೋಡಿ ಫ್ರೆಂಡ್ಸ್ ಯಾವ ತರ ಹೋಗ್ತಾ ಇದೆ. ಈ ಒಂದು ಜಾಗವನ್ನು ನಾನು ಏನಕ್ಕಪ್ಪ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ, ಈ ತರ ಕಲ್ಲು ಫ್ರೆಂಡ್ಸ್, ಈ ತರ ಒಂದು ಬಂಡೆ ಇದೆಯಲ್ಲ, ಈ ತರ ಬಂಡೆ ಸುಮಾರು ತರನೇ ಇತ್ತು. ಅದೇ ಈ ಒಂದು ಸಮುದ್ರದ ಅಲೆಗಳು ಬಂದು ಈ ತರ ಯಾವ ರೀತಿ ಅಪ್ಪಳಿಸ್ತಿದೆಯಲ್ಲ, ಈ ತರ ಅಪ್ಪಳಿಸಿ ಈ ಒಂದು ಕಲ್ಲುಗಳಾಗಿರ್ಬೋದು ಯಾವ ರೀತಿ ಬಿರುಕು ಬಿಡ್ಕೊಂಡಿದೆ ಅಂತ ನೀವು ನೋಡ್ತಿರ್ಬೋದು. ಬಿರುಕಾಗಿರುವಂತಹದನ್ನು ನೀವು ನೋಡ್ತಿರ್ಬೋದು. ಬನ್ನಿ ಸ್ವಲ್ಪ ಮುಂದೆಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಫುಲ್ ಇಲ್ಲಂತೂ ನಳ್ಳಿ ಅಂತ ಹೇಳ್ತಾರಲ್ಲ, ಸಾಮಾನ್ಯವಾಗಿ ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಳ್ಳಿ ಅಂತ ನಮ್ ಕಡೆ ಕರೀತಾರೆ. ಈ ಒಂದು ನಳ್ಳಿಗಳನ್ನ ನಿಮ್ಗೆ ತೋರಿಸ್ತೀನಿ ನೋಡಿ. ಬಂಡೆ ಕಲ್ಲಿದೆಯಲ್ಲ, ಬಂಡೆ ಕಲ್ಲಿನ ಮಧ್ಯದಲ್ಲಿ ಇಲ್ಲೆಂದ್ರಲ್ಲಿ ಒಂದೊಂದು ನಳ್ಳಿಗಳಿರುತ್ತೆ ನೋಡಿ. ಇವಾಗ ನೋಡಿ ಹೋಗ್ತು ಒಂಟೆ ಹೋಯ್ತು. ಗುರು ಚಾಮರಾಜನಗರದ ಹುಡುಗರು ಚಾಮರಾಜನಗರದಿಂದ ಇಲ್ಲಿನವರೆಗೆ ಅಂದ್ರೆ ಉಡುಪಿಯ ತನಕ ಸುಮಾರು 365 ಕಿಲೋಮೀಟರ್ಗಳ ಪ್ರಯಾಣವನ್ನು ಮುಗಿಸಿ ನಾವು ಮಲ್ಪೆ ಬೀಚಿಗೆ ಬಂದು, ಮಲ್ಪೆ ಬೀಚಿನಿಂದ 4 ಕಿಲೋಮೀಟರ್ ಇಂದ 5 ಕಿಲೋಮೀಟರ್ ಆಗ್ಬೋದು ಅಂತ ಅನ್ಕೋತೀನಿ. ಈ ಒಂದು ಲ್ಯಾಂಡ್ ಬರ್ಬೇಕಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ. ಅದಕ್ಕೆ ನೀವೇ ಕಾರಣ ಅಂತಾನೆ ನಾನು ಹೇಳ್ಬೋದು. ಎಲ್ಲ ನಿಮ್ಮಿಂದಾನೆ, ನೀವು ತೋರಿಸಿದಂತಹ ಪ್ರೀತಿಯಿಂದಾನೆ ನಾವು ಇಲ್ಲಿ ತನಕ ಬರ್ಲಿಕ್ಕೆ ಅನುಕೂಲವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಜಾಗದಲ್ಲಿ ಫ್ರೆಂಡ್ಸ್ ನಾವು ನಮ್ಮ ತಾಯಿಯ ಒಂದು ಬಾವುಟವನ್ನ ಆರಿಸಿ ನಮ್ಮ ಒಂದು ವಿಡಿಯೋದಾಗಿರ್ಬೋದು, ನಮ್ಮ ಒಂದು ಕಂಟೆಂಟಿನ ಒಂದು ಮೊದಲನೇ ಹೆಜ್ಜೆಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ಇಡ್ತಾ ಇದ್ವಿ. ಇದೇ ರೀತಿ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನ ನಮ್ಗೆ ನೀಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸವನ್ನ ನಮ್ಗೆ ನೀಡಿ ನಿಮ್ಮ ಆಶೀರ್ವಾದ ಕೊನೆ ತನಕ ನಮ್ಮ ಮೇಲೆ ಇದೇ ತರ ಇರಲಿ ಅಂತ ಈ ಒಂದು ಜಾಗದಲ್ಲಿ ನಾನು ಕೇಳ್ಕೊತಾ ನಮ್ಮ ಕರ್ನಾಟಕ ಮಾತೆಯ ಒಂದು ಬಾವುಟವನ್ನ ಆರಿಸ್ಲಿಕ್ಕೆ ಮುನ್ನುಗ್ತಾ ಇದೀವಿ. ಗುರು ನೀವು ನೋಡ್ತಾ ಇದ್ದೀರಲ್ಲ, ಕಡಲ ತೀರದಲ್ಲಿ ನಮ್ಮ ಕರ್ನಾಟಕ ಮಾತೆಯ ಒಂದು ಬಾವುಟವನ್ನ ಆರಿಸಿ ಬಾವುಟಕ್ಕೆ ಗೌರವ ಪೂರ್ವಕವಾಗಿ ಒಂದು ಸ್ಥಾನವನ್ನ ನೀಡಿ ಗುರು ಇದೇ ರೀತಿ ಮುಂದಿನ ಜಾಗಕ್ಕೆ ಹೋಗೋಣ. ಇವಾಗ ಮೊದಲನೇ ಹೆಜ್ಜೆ ಇಡೋಣ. ಸುಮಾರು ಫ್ರೆಂಡ್ಸ್ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ತನಕ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಸ್ವಲ್ಪ ನೋಡಿ, ಇವಾಗ ನೀವು ನೋಡ್ತಿದ್ದೀರಲ್ಲ ಫುಲ್ ಪ್ಯಾಂಟ್ ಎಲ್ಲ ಒದ್ದೆ ಆಗಿದೆ, ಮರಳು ಬೇರೆ, ಸಾಲ್ಟ್ ವಾಟರ್ ಅಲ್ವಾ, ಅದರಿಂದ ಸ್ವಲ್ಪ ಹೋಗ್ಲಿಕ್ಕೆ ತೊಂದರೆನೇ ಆಗ್ಬೋದು ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ತರ ಮಾಡ್ತಿದಾರಲ್ಲ ನೋಡಿ, ಟೈರ್ ಅನ್ನು ಸಹ ಎಲ್ಲ ಇದೇ ತರ ಇಟ್ಟಿದ್ದಾರೆ. ನೀವೇನಾದ್ರೂ ಫ್ರೆಂಡ್ಸ್ ಈ ಒಂದು ಜಾಗಕ್ಕೆ ಬಂದ್ರೆ ನಿಮ್ಮ ಮನೆಯನ್ನ ಯಾವ ರೀತಿ ಸ್ವಚ್ಛತೆಯಿಂದ ಕಾಪಾಡ್ಕೋತೀರಾ, ಈ ಒಂದು ಇಸ್ಲ್ಯಾಂಡ್ ಅನ್ನು ಸಹ, ಈ ಒಂದು ಇಸ್ಲ್ಯಾಂಡ್ ಅನ್ನೋದು ಅಲ್ಲದೆ ಯಾವುದೇ ಒಂದು ಪ್ರವಾಸಿಗರ ಸ್ಥಳವೂ ಇದೆಯಲ್ಲ, ಆ ಒಂದು ಸ್ಥಳಗಳನ್ನು ಸಹ ನಿಮ್ಮ ಮನೆಯ ರೀತಿ ಕಾಣಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಗುರು ಆದ್ರೂ ಕೂಡ ಸಮುದ್ರದ ಕಡಲ ತೀರಕ್ಕೆ ಬರೋದಂತೂ ತುಂಬಾನೇ ಒಂಥರ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಪ್ಪಳಿಸಿ ಗಾಳಿಯಲ್ಲಿ ಬಂದಂತಹ ಒಂದು ನೀರು ಅಪ್ಪಳಿಸಿ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿನ ಕಲ್ಲುಗಳು ನೋಡ್ತಿರ್ಬೋದು. ಸಮುದ್ರದ ಒಳಗಡೆ ಇರುತ್ತಲ್ಲ,
ನೀವು ನೋಡ್ತಾ ಇರ್ಬೋದು, ತಾಡ್ರಿ ತೋರಿಸ್ತೀನಿ ಈ ಒಂದು ಕಲ್ಲನ್ನ. ಫ್ರೆಂಡ್ಸ್ ನೀವು ನೋಡ್ತಿದ್ದೀರಲ್ಲ ಕಲ್ಲು ಯಾವ ರೀತಿ ಡಿಸೈನ್ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಯಾವ್ದು ಇರ್ಬೋದು ಅಂತ ನನಗೂ ಸಹ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನೀವು ನೋಡ್ತಾ ಇರ್ಬೋದು ಗುರು, ನಾವು ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ, ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್, ಇದು ಒಂದು ಹಾಸ್ಪಿಟಲ್ಗಳಲ್ಲಿ ಫಿಶ್ ಟ್ಯಾಂಕ್ ಅನ್ನ ಮುಳುಗ್ತಿದ್ರು, ಫಿಶ್ ಟ್ಯಾಂಕ್ ಅಂತ ಮುಳುಗ್ತಾ ಇದ್ರು. ಆ ಒಂದು ಫಿಶ್ ಟ್ಯಾಂಕ್ ಅಲ್ಲಿ ಈ ತರ ಸಣ್ಣ ಸಣ್ಣ ಒಂದು ಕಲ್ಗಳಿದೆಯಲ್ಲ, ನೀವು ನೋಡ್ತೀವಿ ನೋಡಿ, ಇಲ್ಲಿ ಈ ತರ ಕಲ್ಗಳಿದೆಯಲ್ಲ, ಈ ಕಲ್ಗಳನ್ನ ನೋಡ್ಲಿಕ್ಕೆ ಅಂತಾನೆ ನಾವು ಹಾಸ್ಪಿಟ್ಲಿನ ಒಳಗಡೆ ಹೋಗ್ತಾ ಇದೀವಿ ಚಿಕ್ಕಂದ್ರಲ್ಲಿ. ಆದ್ರೆ ನಮ್ಮ ಅದೃಷ್ಟ ನೋಡಿ, ಇಲ್ಲಿ ಸಾವಿರಾರು ಕಲ್ಗಳು ಸಹ ಇದೆ. ಈ ಒಂದು ಕಲ್ಗಳನ್ನು ನೋಡುವಂತಹ ಅದೃಷ್ಟವನ್ನು ಸಹ ನಾವು ಮಾಡಿದೀವಿ ಅಂತಾನೆ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಯಪ್ಪ ನೀರ್ ನೋಡಿ ಫ್ರೆಂಡ್ಸ್ ಯಾವ ತರ ಬರ್ತಿದೆ ಅಂತ. ಗುರು ಸಾಮಾನ್ಯವಾಗಿ ಇದು ಒಳಗಡೆ ಬರಂಗಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ಇದು ನೋಡ್ತಿದ್ದೀರಲ್ಲ, ದೊಡ್ಡ ದೊಡ್ಡ ಬಂಡೆಗಳು ಸಹ ಈ ಒಂದು ಬರ್ತಿರುವಂತಹ ನೀರುಗಳಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು. ಆದ್ರೂ ಸಹ ಟ್ರೈ ಮಾಡೋಣ, ಅಲ್ಲಿ ಗಂಟೆ ಹೋಗೋಣ, ಏನ್ ತೊಂದರೆ ಇಲ್ಲದೆ ಬರೋಣ ಬನ್ನಿ. ಗುರು ನಾವ್ ಯಾಕೆ ಓಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಬಂದಿದೀವಲ್ಲ ಬೋಟ್ ನಲ್ಲಿ ಬಂದ್ವಲ್ಲ, ಆ ಬೋಟ್ ಅಲ್ಲಿ ನಮ್ಗೆ 1 hour ಅಷ್ಟೇ ಫ್ರೆಂಡ್ಸ್. ಇಲ್ಲಿ ನಮ್ಗೆ ಕೊಟ್ಟಿರೋದು ಒಬ್ಬ ವ್ಯಕ್ತಿಗೆ ಅಂದ್ರೆ ಒಬ್ಬ ಮ್ಯಾನ್ಗೆ 500 rupees ಚಾರ್ಜನ ಮಾಡ್ತಾರೆ. ಅದರಿಂದ ಬರೀ 1 hour ಅಲ್ವಾ, ಅದರಿಂದ ಸೊ ನಾವು ಬೇಗನೆ ಹೋಗ್ಬೇಕು. ಈ ಒಂದು ಜಾಗವನ್ನು ಸಹ ತೋರಿಸ್ಕೊಳ್ಳೋಣ ಅಂತ ಬಂದಿದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಸಹ ಅದೇ ರೀತಿ ಕಲ್ಲುಗಳು ಯಾವ ರೀತಿ ಒಡೆದೋಗಿದೆ ಅಂತ ನೋಡ್ತಾ ಇರ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಈ ಕಲ್ಗಳಿದೆಯಲ್ಲ, ಈ ಕಲ್ಗಳೆಲ್ಲ ಸಮುಖಿ ಇರ್ತು ಅಂತ ಅನ್ಸುತ್ತೆ. ಆದ್ರೆ ಈ ಮಳೆ ಈ ಒಂದು ಸಮುದ್ರದ ನೀರಿಗೆ ಕರಗಿ 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 ಈ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ಕಪ್ಪೆ ಚಿಪ್ಪುಗಳೆಲ್ಲ, ಕಪ್ಪೆಗಳು, ನಳ್ಳಿ ಅಂತ ಹೇಳಿದ್ರೆ ನೀವು ಯಾವ ತರ ಹೇಳ್ತೀರಿ ಅಂತ ನನಗಂತೂ ಗೊತ್ತಿಲ್ಲ. ನಳ್ಳಿ ಅಂತ ನಾವು ಕರಿತೀವಿ, ಅದ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಯಾವ ರೀತಿ ನಳ್ಳಿಗಳೆಲ್ಲ ಫುಲ್ಲು ಕಪ್ಪೆ ಚಿಪ್ಪು ಇದೆಯಲ್ಲ, ಆ ಒಂದು ಕಪ್ಪೆ ಚಿಪ್ಪಿನ ರಾಶಿಗಳನ್ನೇ ಸಹ ನಾವು ಈ ಒಂದು ಜಾಗದಲ್ಲಿ ನೋಡ್ಬೋದು ಅಂತಾನೆ ಹೇಳ್ತೀನಿ. ಫ್ರೆಂಡ್ಸ್ ಈ ಒಂದು ಜಾಗದಲ್ಲಿ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಈ ಒಂದು ಜಾಗವನ್ನು ನೋಡಿದ್ರಲ್ಲ, ಇವಾಗ ಸೆಂಟ್ ಮೇರಿಸ್ ಐಲ್ಯಾಂಡ್ ಅನ್ನ ಕೋಕೋನಟ್ ಐಲ್ಯಾಂಡ್ ಅಂತ ಕರೀತಿದ್ರಂತೆ. ಆ ಕೋಕೋನಟ್ ಐಲ್ಯಾಂಡ್ ಅಂತ ಏನು ಕರೀತಾ ಇದ್ರು, ಬನ್ನಿ ನೋಡ್ಕೊಂಡ್ ಬರೋಣ. ಗುರು ನಮ್ಮ ಹುಡುಗ ಅಂತೂ ಬ್ಯಾಗ್ ಇದೆಯಲ್ಲ, ಬ್ಯಾಗ್ ತುಂಬಾನೇ ವೆಯ್ಟ್ ಇದೆ, ಎತ್ಕೊಂಡ್ ಬರಕ್ ಬೇರೆ ಆಗ್ತಾ ಇಲ್ಲ. ಒಂದ್ ಕಡೆ ಪ್ರತಿಯೊಂದು ಕಡೆ ಹೋಗ್ಬೇಕಾದ್ರೂ ಸಹ ನಾವು ಬ್ಯಾಗ್ಗಳನ್ನ ಎತ್ಕೊಂಡು ಹೋಗ್ಲೇಬೇಕಾದಂತಹ ಸಂದರ್ಭಗಳು ಇಲ್ಲಿದೆ. ನೋಡಿ ಫ್ರೆಂಡ್ಸ್, ನಾವು ಬಂದಂತಹ ಬೋಟ್ಗಳು ಅಲ್ಲಿ ನೋಡ್ತಾ ಇರ್ಬೋದು, ನೀವು ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಕಾಣ್ತಾ ಇಲ್ಲ ಅಂದ್ರೆ ತೋರಿಸ್ತೀನಿ ನಿಮ್ಗೆ. ನೋಡಿ ಈ ಒಂದು ಜಾಗದಲ್ಲಿ ನಾವು ಈಗ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಒಳಗಡೆ ಕಾಲಿಡಕ್ ಹೋಗ್ತಾ ಇದೀವಿ. ಈ ಹುಡುಗ ಅಂತೂ ಗೊತ್ತಿರೋರ್ ತರ ಹೋಗ್ತಿದ್ದಾನೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಗುರು ಈ ಒಂದು ಜಾಗದಲ್ಲೂ ಸಹ ನೋಡ್ತಿರ್ಬೋದು, ಮಲ್ಪೆ ಬೀಚ್ ಇದೆಯಲ್ಲ, ಮಲ್ಪೆ ಬೀಚಿನ ಮಧ್ಯದಲ್ಲಿ ಯಾವ ರೀತಿ ನೀರು ಬರ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಗುರು ನಾವಂತೂ ಸೆಂಟ್ ಮೇರಿಸ್ ಐಲ್ಯಾಂಡಿನ ಹಿಂದಿನ ಭಾಗದಲ್ಲಿ ಇದ್ದೀವಿ. ಈ ಒಂದು ಸಮುದ್ರಕ್ಕೆ ಕೊನೆನೇ ಇಲ್ಲ ಫ್ರೆಂಡ್ಸ್, ಇದು ಕೊನೆಯನ್ನ ಹುಡುಕ್ಲಿಕ್ಕೆ ಆಗೋದೇ ಇಲ್ಲ. ನೋಡಿ ನೀರು ಬರುತ್ತೆ ಹೋಗುತ್ತೆ, ನೀರು ಬರುತ್ತೆ ಹೋಗುತ್ತೆ, ನೀರು ಬರುತ್ತೆ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ಅಲ್ಲಲ್ಲಿ ಈ ಒಂದು ಬಾವುಟಗಳನ್ನ ಏನಕ್ಕೆ ಹಾಕಿದಾರಪ್ಪ ಅಂತ ಹೇಳಿದ್ರೆ, ಆ ಒಂದು ಬಾವುಟ ಮುಂದೆಗಡೆ ಹೋದ್ರೆ ನೀವು ಅದರಿಂದ ಹಿಂದೆಗಡೆ ಬರ್ಲಿಕ್ಕೆ ನೀವು ಇರೋದಿಲ್ಲ ಅನ್ನೋ ಉದ್ದೇಶದಲ್ಲಿ ಹಾಕಿದ್ದಾರೆ. ಅರ್ಥ ಆಗಿಲ್ಲ ಅಂತ ಅನ್ಕೋತೀವಿ. ಏನಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈ ಒಂದು ಬಾರ್ಡರ್ ಅನ್ನ ನೀವು ದಾಟಬಾರ್ದು. ಈ ಒಂದು ಬಾವುಟ ನೋಡ್ತಿದ್ರಲ್ಲ, ಈ ಒಂದು ಬಾವುಟದಿಂದ ಮುಂದೆಗಡೆ ಹೋಗ್ಬೇಡಿ ಅಂತ ಹಾಕಿದ್ದಾರೆ. ಅದರಿಂದ ಗುರು ಇಲ್ಲಿ ಬಂದಿರೋ ಟೂರಿಸ್ಟ್ಗಳು ಬರೀ ನಾವು ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಸಾಕು, ಎಲ್ಲರೂ ಸಹ ಬರೀ ನಮ್ಮನ್ನೇ ನೋಡ್ತಿರ್ತಾರೆ. ನೋಡಿ ಯಾವ ತರ ನೋಡ್ತಿದ್ದಾರೆ. ಗುರು ಇಲ್ಲಿ ಬಂದಿರುವಂತಹ ವ್ಯಕ್ತಿಗಳು ಸಹ ನಮ್ಮ ಒಂದು ಚಾನಲ್ ಅನ್ನ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಅಂಕಲ್ ಯಾವ ನಿಮ್ದು? ನಾವು ಬೆಂಗಳೂರಿಂದನಾ? ಬೆಂಗಳೂರಿಂದ ಫ್ರೆಂಡ್ಸ್ ಈ ಒಂದು ಜಾಗಕ್ಕೆ ಎಂಜಾಯ್ಮೆಂಟ್ ಮಾಡಕ್ಕೆ ಅಂತ ಯಾವ ತರ ಬಂದಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. ಇವರೆಲ್ಲ ಫ್ರೆಂಡ್ಸ್ ಫುಲ್ಲು ಫಾರಿನರ್ ತರಾನೇ ಕಾಣ್ತಿದ್ದಾರೆ. ನೋಡಿ ಅಲ್ಲೂ ಸಹ ಒಬ್ಬ ಫಾರಿನರ್ದು ಫೋಟೋ ಶೂಟ್ ನಡೀತಾ ಇದೆ. ಆದ್ರೆ ನಾವಿಬ್ರು ಬಂದಿದ್ವಲ್ಲ, ಇಲ್ಲೂ ಸಹ ನಾವು ಫಾರಿನರೇ. ಆದ್ರೆ ಇವರು ವೈಟ್ ಫಾರಿನರ್, ನಾವು ಬ್ಲಾಕ್ ಫಾರಿನರ್ ಅಂತ ಹೇಳ್ಬೋದು. ಅಂದ್ರೆ ಕಪ್ಪು ಫಾರಿನರ್ ಅಂತ ನಾವು ಹೇಳ್ಬೋದು. ಇಲ್ಲಿನ ಒಂದು ಫೋಟೋ ಶೂಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಫಾರಿನರ್ದು ಫೋಟೋ ಶೂಟ್ ನಡೀತಾ ಇದೆ. ಈ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕು ಸಹ, ರೆಸ್ಟ್ ಮಾಡ್ಲಿಕ್ಕೂ ಸಹ ಜಾಗವನ್ನ ಮಾಡಿದ್ದಾರೆ.
ಅದ್ರ ಯಾವ ತರ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಯಾವ್ದೋ ಒಂದು ಮೇಲ್ಗಡೆ ಒಂಥರ ಪ್ಲಾಸ್ಟಿಕ್ ಅಲ್ಲಿ ಅಳವಡಿಸಿ ಒಂದು ಕೂತ್ಕೊಳ್ಳುವಂತಹ ಒಂದು ಜಾಗವನ್ನ ಮಾಡಿದ್ದಾರೆ. ಅಂಕಲ್ ಯಾವ ಊರು ನಿಮ್ದು? ನೋಡಿ ಫ್ರೆಂಡ್ಸ್, ಮ್ಯಾಂಗ್ಳೂರ್ ನಿಮ್ ಪೊಲೀಸ್ ಸರ್? ಸೆಕ್ಯೂರಿಟಿ. ನೋಡಿ ಫ್ರೆಂಡ್ಸ್, ಮ್ಯಾಂಗ್ಳೂರಿನ ಸೇಂಟ್ ಮೇರಿಸ್ ಇಸ್ಲ್ಯಾಂಡಿನ ಒಬ್ಬ ಸೆಕ್ಯೂರಿಟಿ ಅವರ ಜೊತೆ ನಾವು ಇದೀವಿ. ಸರ್ ನಿಮ್ಮ ಹೆಸರೇನು ಸರ್? ಪ್ರಕಾಶ್ ಅವ್ರ ಜೊತೆ ಇದೀವಿ. ನಿಮ್ದು ಯಾವ ಸರ್? ಮ್ಯಾಂಗ್ಳೂರೇನಾ? ಓನ್ ಮ್ಯಾಂಗ್ಳೂರ್ ಫ್ರೆಂಡ್ಸ್. ಇವರು ದಿನದಲ್ಲಿ ಒಂದು ದಿನ ಪೂರ್ತಿ ಇದೇ ಲ್ಯಾಂಡ್ ಅಲ್ಲಿ ಇರ್ತಾರೆ. ನೀವು ಈ ಕಡೆಯಿಂದ ಹೋಗ್ಲಿಕ್ಕೆ ಏನ್ ಮಾಡ್ತೀರಾ? ಬೋಟಲ್ ಹೋಗ್ತೀರಾ? ಬೋಟಲ್ ನಿಮ್ಗೆ ಫ್ರೀನಾ? ನೋಡಿ ಫ್ರೆಂಡ್ಸ್, ಇವರಿಗೆ ನಾವು ಬರ್ಲಿಕ್ಕೆ 400 rupees ಚಾರ್ಜ್ ಮಾಡೋರಲ್ಲ, ಇವ್ರಿಗೆ ಫುಲ್ ಫ್ರೀ ಅಂತ ಫ್ರೆಂಡ್ಸ್. ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ಆದ್ರೂ ಸಹ ಈ ಒಂದು ಜಾಗಕ್ಕೆ ಬಂದಿದ್ದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಇವರು. ಡ್ಯೂಟಿಗೆ ಬರ್ತಾರೆ, ಅಂದ್ರೆ ಡ್ಯೂಟಿ ಜೊತೆಗೆ ಎಂಜಾಯ್ನು ಸಹ ಮಾಡ್ತಾರೆ ಅಂತ ಹೇಳಿದೆ ಸರ್. ಬೇಜಾರ್ ಮಾಡ್ಕೊಂಡಿದ್ರೆ ಸಾರಿ. ಓಕೆ ಸರ್, ಥ್ಯಾಂಕ್ ಯು. ನೀವು ನೋಡ್ತಾ ಇದ್ದೀರಾ ತೆಂಗಿನ ಮರದಲ್ಲಿ ಮಾಡಿರುವಂತಹ ಉಯ್ಯಾಲೆಯನ್ನ ನೋಡ್ತಾ ಇದ್ದೀರಾ. ಈ ತೆಂಗಿನ ಮರ ಫ್ರೆಂಡ್ಸ್ ಗಟ್ಟಿ ಇದೆಯಾ? ಗಟ್ಟಿ ಇಲ್ಲ ಅಂತ ಅನ್ಕೋತೀನಿ, ಆದ್ರೂ ಸಹ ಎಲ್ಲ ಜನಗಳು ಆಡ್ತಾರೆ ಇದ್ರಲ್ಲಿ. ನೋಡಿ ಇವನ್ ಬೇರೆ ಆಟ ಆಡಕ್ ಶುರು ಮಾಡ್ದ. ಬನ್ನಿ ನಾವೊಂದ್ಸಲ ರೈಡ್ ನೋಡೋಣ. ಗುರು, ಈ ಒಂದು ಬೋರ್ಡ್ ಅನ್ನ ನಾನು ಏನೇನು ತೋರಿಸ್ತೀನಿ ಅಂತ ಹೇಳಿದ್ರೆ, ಡೇಂಜರ್ ಝೋನ್, ನೋ ಸ್ವಿಮ್ಮಿಂಗ್ ಇಫ್ ಫೌಂಡ್ ಸ್ವಿಮ್ಮಿಂಗ್ ಇನ್ ದಿಸ್ ಏರಿಯಾ ಫೈನಲ್ ವಿಲ್ ಬಿ ಇಂಪೋಸ್ಡ್ ಅಂತಂದ್ರೆ ಈ ಒಂದು ಜಾಗದಲ್ಲಿ ಸ್ವಿಮ್ಮಿಂಗ್ ಅನ್ನ ಮಾಡ್ಲಿಕ್ಕೆ ಅಲೋ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬರುವಂತಹ ಅಲೆಯಲ್ಲಿ ಕೊಚ್ಕೊಂಡು ಹೋದ್ರೆ ತಿರ್ಗಾ ಇವರ ಒಂದು ಸ್ಥಾಪಕರು ಇರ್ತಾರಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಈ ತರ ಒಂದು ಬೋರ್ಡ್ ಗಳನ್ನ ಹಾಕಿದ್ದಾರೆ. ಯಾರು ಸಹ ಈ ಒಂದು ಜಾಗದಲ್ಲಿ ಬಂದ್ರೆ ಈ ಒಂದು ಅಲೋವನ್ನು ಇರುತ್ತಲ್ಲ ಇದನ್ನ ಮೀರ್ಬೇಡಿ ಅಂತ ಹೇಳ್ತೀನಿ ನಾನು. ನೋಡ್ತಾ ಇದಾರಲ್ಲ ಈ ಒಂದು ದಾರಗಳಿದೆಯಲ್ಲ, ಇದರಿಂದ ಆ ಕಡೆಗೆ ಯಾರು ಹೋಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಇದರ ಹಾಕಿದ್ದಾರೆ. ನೀವೇನಾದ್ರೂ ಬಂದ್ರೆ ಈ ಒಂದು ಪದ್ಧತಿಗಳನ್ನ ಈ ಒಂದು ರೂಲ್ಸ್ ಅನ್ನ ಯಾರು ಸಹ ಮೀರ್ಬೇಡಿ ಅಂತ ಹೇಳ್ತೀನಿ. ಗುರು, ಸೇಂಟ್ ಮೇರಿಸ್ ಇಸ್ಲ್ಯಾಂಡಿನ ಅರ್ಧ ಭಾಗವನ್ನ ನಾವೀಗ ಆಲ್ರೆಡಿ ನೋಡಾಯ್ತು. ನಾನು ಹೇಳಿದ್ನಲ್ಲ ಅವಾಗಲೇ ಕೊಕೊನೆಟ್ ಇಸ್ಲ್ಯಾಂಡ್ ಅಂತ ಸಹ ಕರೀತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ ಎಷ್ಟೊಂದು ಕೊಕೊನೆಟ್ ಇದಿದೆ ಅಂತಂದ್ರೆ ತೆಂಗಿನ ಮರಗಳಿದೆ. ಇದರಿಂದಾನೇ ಕೊಕೊನೆಟ್ಗಳು ಈ ಒಂದು ಜಾಗವನ್ನ ಕೊಕೊನೆಟ್ ಇಸ್ಲ್ಯಾಂಡ್ ಅಂತ ಕರಿತಿದ್ರು. ಬನ್ನಿ ನಮ್ಗೆ ಕೊಕೊನೆಟ್ ಸಿಗುತ್ತೆ ನೋಡ್ಕೊಂಡು ಬರೋಣ. ಒಂದು ಲಾಂಗ್ ಡ್ರೈವ್ ಹೋಗೋಣ. ಹೋಗೋಣ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆದ್ರೆ ಬೇಡ. ಯಾಕಂದ್ರೆ ಕೆಳಗಡೆ ಬೆಳ್ಕೊಬಿಟ್ಟಿದೆ, ಒಂಥರ ಹುಲ್ ಬೆಳ್ಕೊಬಿಟ್ಟಿದೆಲ್ಲ. ಆದ್ರೆ ಹೋಗೋಣ ಫ್ರೆಂಡ್ಸ್, ಬನ್ನಿ. ಗುರು, ನಾವ್ ಇವಾಗ ತೆಂಗಿನಕಾಯಿನ ಹುಡುಕುವ ರೈಡಿಂಗ್ ಅನ್ನ ಮಾಡ್ತಾ ಇದೀವಿ. ನೋಡೋಣ ಬನ್ನಿ. ಇವಾಗ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ಬೋದು, ಆದ್ರೂ ಸಹ ಒಳಗಡೆ ಹೋಗೋಣ, ನೋಡೋಣ. ಅಲ್ಲ ಗುರು, ವಾಸ್ಕೋಡಿ ಗಾಮ ಈ ಒಂದು ಜಾಗದಲ್ಲಿ ಯಾವ ರೀತಿ ಕಾಲ್ ಮಡಗಿದಾನೆ, ಏನಕ್ಕೋಸ್ಕರ ಬಂದ? ಇಲ್ಲಿಂದ ಫ್ರೆಂಡ್ಸ್ ಒಳಗಡೆ ಹೋಗ್ಲಿಕ್ಕೆ ಆಗೋಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇದೀರಲ್ಲ ಸ್ವಲ್ಪ ದಾರಿ ಕಿರಿದಾಗಿದೆ. ಅದರಿಂದ ಹಿಂದೆಗಡೆ ಹೋಗೋಣ. ಇನ್ನೂ ಒಂದು ರೌಂಡ್ ಅನ್ನ ಮುಗಿಸಿ ಈ ಒಂದು ಇಸ್ಲ್ಯಾಂಡ್ ಸುತ್ತ ಭಾಗವನ್ನ ನೋಡ್ಕೊಂಡು ಬರೋಣ. ಹುಲ್ಲಂತ ಫುಲ್ ಬೆಳಗ್ಬಿಟ್ಟಿದೆ ಫ್ರೆಂಡ್ಸ್. ಹಳ್ಳಿ ಕಡೆ ಆಗಿದ್ರೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಲ್ಲಿರುವಂತಹ ಹುಲ್ಲುಗಳನ್ನ ಎಲ್ಲರೂ ಸಹ ಕಿತ್ಕೊಬಿಡ್ತಾ ಇದ್ರು. ಆದ್ರೆ ಇಲ್ಲಿ ಯಾರು ಸಹ ಈ ಒಂದು ಹುಲ್ಲುಗಳನ್ನ ಕಿತ್ಕೊಳ್ಳೋರು ಯಾರು ಇಲ್ಲ. ಉದ್ದ ಇದೆ ಅಂತ ಹೇಳಿದ್ರೆ ನಾವೇ ಮುಳಿಕೋತಾ ಇದೀವಿ ಇಲ್ಲಿ. ಗುರು, ಅವಕಾಶ ಅನ್ನೋದೇನಾದ್ರೂ ನಮ್ಗೇನಾದ್ರೂ ಅವಕಾಶ ಏನಾದ್ರೂ ಸಿಕ್ಕಿದ್ರೆ ಈ ನಮ್ಮ ಕನ್ನಡಾಂಬೆಯ ಒಂದು ಬಾವುಟವನ್ನ ಹಲವಾರು ರಾಜ್ಯಗಳಲ್ಲಿ ಹಲವಾರು ದೇಶಗಳಲ್ಲಿಯೂ ಸಹ ಈ ಒಂದು ಕರ್ನಾಟಕ ಬಾವುಟವನ್ನ ಆರಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗುರು, ಇಲ್ಲಂತೂ ಅಪಾಯಕಾರಿ ವಲಯ ಅಂತ ಹಾಕಿದ್ದಾರೆ. ಇಲ್ಲಿ ತಿಮ್ಮಿಂಗ್ಲ ಬರುತ್ತೆ ಅನ್ಸುತ್ತೆ ಮೇಲ್ಗಡೆ, ಆಲ್ಮೋಸ್ಟ್ ನಮಗೂ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಈ ಒಂದು ಬಾಟಲ್ ಡಿಸೈನ್ ಅನ್ನ ನೋಡಿ, ನೀವು ಮೇಲ್ಗಡೆ ಕಾಣ್ತಿದೆಯಲ್ಲ ನಲ್ಲಿ ತರ ಹಾಕಿದ್ದಾರೆ. ಆದ್ರೆ ಬಾಟಲ್ ನೋಡಿದಿರಲ್ಲ ಸುತ್ತಲೂ ಹಾಕಿರುವಂತಹದ್ದು ಇದು ನೀರು ಅಂತ ಅನ್ಕೋಬೇಡಿ. ಇದೆಲ್ಲ ಪೂರ್ತಿ ಬರೀ ಬಾಟಲೇ. ತಡೆ ಆ ಕಡೆಯಿಂದ ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಈ ಒಂದು ನಲ್ಲಿ ತರ ಮೇಲ್ಗಡೆ ಮಾಡ್ಬಿಟ್ಕೊಂಡು ಈ ತರ ಒಂದು ಬಾಟಲ್ಗಳನ್ನ ನೀರು ಹರಿಯುತ್ತಿರುವ ರೀತಿ ಯಾವ ರೀತಿ ಮಾಡಿದ್ದಾರೆ ಅಂತ ನೀವು ನೋಡದೇ ಇರ್ಬೋದು. ಸುತ್ತಮುತ್ತ ಈ ಒಂದು ಇಸ್ಲ್ಯಾಂಡ್ ಅನ್ನು ಸುತ್ತಬೇಕಾದ್ರೆ ಫ್ರೆಂಡ್ಸ್ 1 ಡೇ ಬೇಕಾಗುತ್ತೆ. ನಮ್ಗೆ ಇರೋದು ಆಲ್ರೆಡಿ ಇವಾಗ 1 hour, ಅದ್ರಲ್ಲಿ ½ an hour ಮುಗ್ದಿದೆ ಅಂತ ಹೇಳ್ಬೋದು. ಇನ್ನು ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಗುರು, ಮಂಗಳೂರು ಅಂತ ಹೇಳಿದ್ರೆ ಬಂದರುಗಳ ತವರೂರು ಅಂತಾನೆ ಕರಿಬೋದು. ಸುಮಾರು ಫ್ರೆಂಡ್ಸ್ ಇಲ್ಲಿ ಒಂದು ಊರಿನಲ್ಲಿ ಅಂದ್ರೆ ಒಂದು ಡಿಸ್ಟಿಕ್ ಅಲ್ಲಿ ಸುಮಾರು ಒಂದು ಸಮುದ್ರ ಇರೋದೇ ರೇರ್ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಮಂಗಳೂರಿನಲ್ಲಿ, ಉಡುಪಿ ಮಂಗಳೂರು ಇದೆಯಲ್ಲ, ಬಂದರುಗಳು ಅಂತಂದ್ರೆ ಲೆಕ್ಕನೇ ಹಾಕ್ಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಬಂದರುಗಳು ಸಹ ಇಲ್ಲಿ ಇದೆ, ನೀವು ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಮೇಲ್ಗಡೆಯಿಂದ ಅಲ್ಲಿಂದ ಒಳಗಡೆಯಿಂದ ಬಂದಿರುವಂತಹ ಕಪ್ಪೆ ಚಿಪ್ಗಳೆಲ್ಲ ಫುಲ್ಲು ನಿಮಗೆ 1000 ಕಪ್ಪೆ ಚಿಪ್ಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ. ನೋಡಿ ಯಾವ ರೀತಿ ಸ್ನೋ ಬರ್ತಿದೆ ಅಂತ ನೋಡ್ತಾ ಇರ್ಬೋದು.
ಏನ್ ಫ್ರೆಂಡ್ಸ್ ಇದು ಗುರು ನಾವು ಬಂದಿದ್ದೇವಲ್ಲ ಈ ಒಂದು ಜಾಗದಲ್ಲಿ ಏನೋ ಒಂಥರ ನೀಲಿ ತರ ಟೆಂಟ್ ಹಾಕಿದ್ದಾರೆ. ಆ ಟೆಂಟ್ಗೆ ಹೋಗ್ಲಿಕ್ಕೆ ಅಲೋ ಇಲ್ಲ ಅನ್ಸುತ್ತೆ. ಅದಕ್ಕೂ ಮೊದಲೇ ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ದೀರಲ್ಲ ಈ ಒಂದು ಜಾಗದಲ್ಲಿ ಯಾವ್ದೋ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಅಲ್ಲಿ ಏನ್ ಬರೆದಿದ್ದಾನೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಗುರು ನಾವಂತ ಇವಾಗ ಬೇಗನೆ ಓಡ್ಬೇಕು ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಹತ್ರ ಇರುವ ಸಮಯ ಕಡಿಮೆ. ನೋಡಿ ಫ್ರೆಂಡ್ಸ್ ಜಾಗ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಜಾಗವೂ ಸಹ ಇಲ್ಲ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ಹುಲ್ಲಿನ ಮಧ್ಯದಲ್ಲಿ ನಡೆಯೋದು ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದು ಬಹಳ ಕಷ್ಟನೇ. ನೋಡಿ ಯಾವ ರೀತಿ ಇದೆ ಅಂತಂದ್ರೆ ನಾವೇ ಮುಳುಕೋತಾ ಇದೀವಿ ಇಲ್ಲಿ. ತುಂಬಾ ಭಯಾನಕರವಾದ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ ಈ ಒಂದು ಬೋರ್ಡ್ ಅಲ್ಲಿ ಏನಿದೆ ಅಂತ ನೋಡ್ಕೊಂಡೇ ಬರೋಣ. ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಈ ಬೋರ್ಡಿನ ಜಾಗಕ್ಕೆ ನಾವಂತೂ ಬಂದಾಯ್ತು. ಗುರು ಈ ಒಂದು ಬೋರ್ಡ್ ಅನ್ನ ನೋಡ್ಲಿಕ್ಕೆ ಅಲ್ಲಿಂದ ಬಂದಿರೋದಕ್ಕೂ ಕೂಡ ಸಾರ್ಥಕವಾಯಿತು. ಯಾಕಂತ ಹೇಳಿದ್ರೆ ಇಲ್ಲಿ ಬರ್ದವರಲ್ಲ ನವೆಂಬರ್ 16 ಮತ್ತೆ 1979 ಇಸ್ವಿಯಲ್ಲಿ ಈ ಒಂದು ಉದ್ಘಾಟನೆಗೊಂಡಿದೆ ಈ ಒಂದು ಕೋಕೋನಟ್ ಐಲ್ಯಾಂಡ್ ಅಂತ. ಅದಕ್ಕೆ ಗುರು ಇದನ್ನ ನೋಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ಒಂದು ಗಾದೆ ಮಾತು ನೆನಪಾಗ್ತು, ಹುಡುಕಿದರೆ ಸಿಗುವುದು ಅಂತ. ಅದು ನಿಜಾನೇ. ಈ ಒಂದು ಪ್ರಕೃತಿಯನ್ನು ಅನುಭವಿಸ್ಬೇಕಾದ್ರೆ ಫ್ರೆಂಡ್ಸ್ ಪುಣ್ಯ ಮಾಡಿರ್ಬೇಕು ಅಂದ್ರೆ ತುಂಬಾನೇ ಪುಣ್ಯ ಮಾಡಿರ್ಬೇಕು. ಯಾವ ತರ ಹಚ್ಚ ಹಸಿರಾಗಿದೆ ಅಂತ ನೋಡಿ. ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ಸಹ ಏನು ಮಾಡಕ್ ಆಗಲ್ಲ, ಹೋಗ್ಲೇಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಅಯ್ಯಪ್ಪ ಓ ಗುರು ಈ ಒಂದು ಜಾಗದಿಂದ ಆ ಕಡೆಗೆ ಹೋಗ್ಲಿಕ್ಕೆ ದಾರಿ ಅಂತ ಇಲ್ಲ. ನಾವ್ ಯಾವ ರೀತಿ ಬಂದಿದೀವಿ ಅದೇ ರೀತಿ ಹೋಗ್ಬೇಕು. ಆದ್ರೆ ಈ ಒಂದು ಸುಂದರವಾದ ವ್ಯೂ ಅನ್ನ ನೋಡ್ಬೋದು ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಇವಾಗ ಒಂದು ವಿಡಿಯೋನ ಹೇಳ್ಬೇಕಾಗಿತ್ತು ನಿಮ್ಗೆ. ಇಲ್ಲಿ ಮೇಲ್ಗಡೆ ನೋಡ್ತಿದ್ದೀರಲ್ಲ ಅಕ್ಕಿ ಪಕ್ಷಿಗಳು ಆಡ್ತಾ ಇದೆಯಲ್ಲ, ಅದು ಅಲ್ಲಲ್ಲಿ ಎಲ್ಲೆಂದರಲ್ಲಿ ಬಂಡೆಗಳೆಲ್ಲ ಕೂತ್ಕೊಬಿಟ್ಟಿದೆ. ಅಲ್ಲಿ ಏನು ಕೂತಿದೆ ಅಂತ ಹೇಳಿದ್ರೆ ಅಲ್ಲಿ ನಳ್ಳಿಗಳಿರ್ತಲ್ಲ ಫ್ರೆಂಡ್ಸ್, ನಳ್ಳಿ ಅಂತ ಹೇಳಿದ್ರೆ ಏಡಿಗಳಿರ್ತಲ್ಲ, ಆ ಒಂದು ಏಡಿಗಳನ್ನ ತಿನ್ಲಿಕ್ಕೆ ಕೂತಿರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಅದೇನಾದ್ರೂ ಸುಳ್ಳಾಗಿದ್ರೆ ಏನು ಕೂತಿದೆ ಅಂತ ನೀವೇ ಕಮೆಂಟ್ ಮಾಡಿ. ಇವಾಗ ಈ ನೋಡ್ತಿದ್ದೀರಲ್ಲ ಬ್ಲೂ ಕಲರ್ ತರ ನೋಡ್ತಿದ್ದೀರಲ್ಲ ಈ ಒಂದು ಜಾಗಕ್ಕೆ ಹೋಗ್ಬೇಕು. ಬನ್ನಿ ಬಂದಾರಿಲ್ಲ ವಾಪಸ್ ಹೋಗೋಣ ಇವಾಗ. ಫ್ರೆಂಡ್ಸ್ ಈ ಒಂದು ಜಾಗಕ್ಕೆ ಒಬ್ಬನೇ ಬಂದ್ರಂತೂ ತುಂಬಾನೇ ಭಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮುದ್ರದ ಬಂದರಿನಲ್ಲಿ ನೀರು ಇಲ್ಲಿ ಒಳಗಡೆ ಬಂದು ಈ ಒಂದು ಹುಲ್ಲಿದೆಯಲ್ಲ ಫಲವತ್ತತೆಯಿಂದ ತುಂಬಿಕೊಂಡಿದೆ. ಬನ್ನಿ ಹೋಗೋಣ ಇವಾಗ. ಗುರು ಈ ಒಂದು ಜಾಗ ನೋಡ್ತಾ ಇರ್ಬೋದು. ಏನೋ ಮೊದಲು ಮರಿ ಏನೋ ಇದ್ ಮಾಡಕ್ ಬಂದಿದೆ ಅನ್ಸುತ್ತೆ. ನಮ್ಗೆ ಯಾಕೆ ಬನ್ನಿ. ಗುರು ನಾನು ಆಗ್ಲೇ ಹೇಳಿದ್ನಲ್ಲ ಆ ತರ ಒಂದು ಪಕ್ಷಿಗಳು ಯಾವ ರೀತಿ ಆಡ್ತಾ ಇದೆ ಅಂತ ಹೇಳಿದ್ರೆ ಸುಮ್ನೆ ಅಲ್ಲೇ ಕೂತಿ ಏನಿಗೆ ಮಾಡಿ ಫುಲ್ ಬಂಡೆ ಎಲ್ಲ ವೈಟ್ ಆಗ್ಬಿಟ್ಟಿದೆ. ನೀವು ಗಮನಿಸ್ತಾ ಇರ್ಬೋದು ಎಷ್ಟೊಂದು ಹಕ್ಕಿಗಳು ಅಂದ್ರೆ ಒಂದು ಸುಮಾರು ಸಾವಿರಾರು ಹಕ್ಕಿಗಳು ಸಹ ಇರ್ಬೋದು ಅಲ್ಲಿ. ಗುರು ನೀವೇನಾದ್ರು ಈ ಒಂದು ಲ್ಯಾಂಡ್ಗೆ ಏನಾದ್ರು ಬಂದ್ರೆ ಇಲ್ಲಿ ನೋಡ್ತಿದ್ದೀರಲ್ಲ ಕಪ್ಪೆ ಚಿಪ್ಗಳು ನೋಡ್ತಿದ್ದೀರಲ್ಲ, ನೋಡಿ ಯಾವ ತರ ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು. ಇದನ್ನೆಲ್ಲ ತಗೊಂಡು ಹೋಗಿ ಅದೊಂದು ಶೋ ಬರುತ್ತಲ್ಲ, ಒಂದು ವಾಟರ್ ಶೋ ಬರುತ್ತಲ್ಲ, ಆ ವಾಟರ್ ಶೋಲು ಸಹ ನೀವು ಬಿಡ್ಬೋದು. ನೀವೇನಾದ್ರೂ ಈ ಒಂದು ಲ್ಯಾಂಡ್ಗೆ ಬಂದ್ರೆ ಇದನ್ನು ಸಹ ತೆಗೆದುಕೊಂಡು ಹೋಗಿ ನೋಡ್ತೀನಿ ಬನ್ನಿ. ಇವಾಗ ನಿಮ್ಗೆ ಸಮುದ್ರದ ವ್ಯೂ ಅನ್ನ ತೋರಿಸ್ತೀನಿ. ಇವಾಗ ನೋಡಿ ಅಲೆ ಏನಾದ್ರು ಬಂದ್ಬಿಟ್ರೆ ನನ್ನ ಫೋನ್ ಮೇಲ್ಗಡೆನೆ ಬಡದ್ಬಿಡುತ್ತೆ ನೀರು ಗೊತ್ತಾ. ಆದ್ರೂ ನೋಡೋಣ ಯಾವ ತರ ಬರುತ್ತೆ ಅಂತ ನೋಡೋಣ, ವೇಟ್ ಮಾಡಿ. ಅಯ್ಯೋ ಸೆಟ್. ಗುರು ನೀವು ನೋಡ್ತಿದ್ದೀರಲ್ಲ ಈ ಒಂದು ಜಾಗದಲ್ಲಿ ಏನೋ ಬಿದ್ದಿದೆ, ಏನಂತ ನೋಡೋಣ ಬನ್ನಿ. ಗುರು ವೆಲ್ಕಮ್ ಟು ಯಕ್ಷಗಾನದ ತವರೂರು. ನೋಡಿ ಯಕ್ಷಗಾನ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗೊಂಬೆಯನ್ನ ಯಾವ ರೀತಿ ನಿಲ್ಲಿಸಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಪೂರ್ತಿ ಮರದಲ್ಲಿ ಮಾಡಿರುವಂತಹ ಒಂದು ಶಿಲೆ ಅಂತ ಹೇಳ್ಬೋದು. ಎಲ್ಲಾನು ಸಹ ಕಿತ್ತೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಇದು ಬಿಸಿಲಿನೆಲ್ಲ ಎಲ್ಲ ಅಲಂಕಾರಗಳಿಂದ ಕೂಡಿತ್ತು ಅನ್ಸುತ್ತೆ. ನೀವು ನೋಡ್ತಾ ಇರ್ಬೋದು ಎಲ್ಲಾ ಕಡೆನೂ ಪೈಂಟ್ ಇದೆ. ಬಟ್ ಇದರಲ್ಲಿ ಎಲ್ಲ ಹಳೇದಾಗಿದೆ, ಅದರಿಂದ ಈ ತರ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಸಂಸ್ಕೃತಿನ ಫ್ರೆಂಡ್ಸ್ ಇವರು ಈ ಉಡುಪಿಯ ಜನ, ಈ ಮಂಗಳೂರಿನ ಜನ ಇದಾರಲ್ಲ, ಆವಾಗಿನಿಂದನೂ ಸಹ ಈ ಒಂದು ಸಂಸ್ಕೃತಿಯನ್ನ ಯಕ್ಷಗಾನಗಳ ತವರೂರು ಅಂತಾನೆ ಸಹ ಮಾಡಿದ್ದಾರೆ.
ಆದ್ರೆ ನಾವು ನಮ್ಮ ಒಂದು ರಾಜ್ಯ ಒಂದು ಜಿಲ್ಲೆಯ ಒಂದು ಮರ್ಯಾದೆಗಳನ್ನ ನಾವೇ ಸಹ ಹಾಳು ಮಾಡ್ಕೋತೀವಿ. ಸಾರಿ, ನಮ್ಮ ಒಂದು ಊರಿನ ಇದನ್ನ ಗುರು ನೀವು ನೋಡ್ತಾ ಇದ್ದೀರಾ, ದೇವರ ಒಂದು ಮರದ ವಿಗ್ರಹವನ್ನ ನೀವು ನೋಡ್ತಾ ಇದ್ದೀರಾ. ಸುಮಾರು ವರ್ಷದ ಹಳೆಯದೇ ಅಂತಾನೆ ಹೇಳ್ಬೋದು, ಯಾಕಂದ್ರೆ ತುಂಬಾನೇ ಕೆಟ್ಟೋಗ್ಬಿಟ್ಟಿದೆ, ಹದಗೆಟ್ಟೋಗ್ಬಿಟ್ಟಿದೆ ಇದು ನೋಡಿ. ಹಿಂದೆಗಡೆ ಒಂಥರ ಬಾಲ ಸೇಪಲ್ಲೂ ಸಹ ಇದೆ. ಯಾವ ದೇವರು ಅಂತ ನನಗಂತೂ ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ನೀವು ಅಕಸ್ಮಾತ್ ಏನಾದ್ರು ಬಂದು ನೋಡಿದ್ರೆ ನೀವು ಸಹ ನನ್ಗೆ ಹೇಳಿ. ಇದ್ರ ಬಗ್ಗೆ ನಾನು ಬೇಕಾದ್ರೆ ಇನ್ನೂ ಒಂದು ವಿಡಿಯೋನು ಸಹ ಮಾಡ್ತೀನಿ, ಇದು ಯಾವ ದೇವತೆ ಯಾರು ಅಂತ. ನೀವು ನೋಡ್ತಿದಾರಲ್ಲ, ಇದು ಸಹ ಬೋಟೆ. ಕಾರಣಾಂತರಗಳಿಂದ ಈ ಒಂದು ಬೋಟ್ ಕೆಲಸವನ್ನ ನಿಲ್ಲಿಸಿದೆ ಅಂತಾನೆ ಹೇಳ್ಬೋದು. ಸುಮಾರು ದಿನ ಆಗಿದೆ ಅಂತ ಅನ್ಸುತ್ತೆ. ಎಲ್ಲ ಕಸ ಕಡ್ಡಿಗಳೆಲ್ಲ ಮೇಲ್ಗಡೆ ಹಂಗಂಗೆ ಬಿದ್ಬಿಡೈತೆ. ಯಾರು ಸಹ ಇದಕ್ಕೆ ಅನಾಥ ಬೋಟ್ ಅಂತಾನೆ ಹೇಳ್ಬೋದು. ಗುರು, ಈ ಗೊಂಬೆಗೆ ಅಂದ್ರೆ ಇದು ದೇವರಾಗಿರ್ಬೋದೇನೋ, ಈ ದೇವರಿಗೆ ಕೈ ಇಲ್ಲ. ಆದರೆ ನಾವು ಈ ಒಂದು ದೇವರಿಗೆ ಕೈಯನ್ನ ಸಹಾಯದಿಂದ ಎತ್ತೋಣ, ಎತ್ತಿ ಹಿಡಿಯೋಣ. ಯಪ್ಪ, ಫುಲ್ ಗನ್ ಭಾರ ಇದೆ ಗುರು ಇದಂತೂ. ಇದು ಒಂಥರ ವಸ್ತ್ರ ಅಂತಾನೆ ಹೇಳ್ತಾರಲ್ಲ ಫ್ರೆಂಡ್ಸ್. ಇದು ಆ ವಸ್ತ್ರವನ್ನ ಯಾವ ರೀತಿ ಮರದಲ್ಲೇ ಮಾಡಿದ್ದಾರೆ. ಈ ಒಂದು ಮೂರ್ತಿಯನ್ನ ಮಾಡಿರೋಂಥವ್ರಂತೂ ಫುಲ್ ಟ್ಯಾಲೆಂಟೆಡ್ ಅಂತಾನೆ ಹೇಳ್ಬೋದು. ಅತಿ ಬುದ್ಧಿವಂತರ ಕೈಲಿ ಮಾತ್ರ ಈ ಒಂದು ಇದನ್ನ ಮಾಡ್ಲಿಕ್ಕೆ ಸಾಧ್ಯ. ಹಿಂದೆಗಡೆ ಫ್ರೆಂಡ್ಸ್ ಇದು ಕೂದಲ್ ತರನು ಸಹ ಏನೇನೋ ಡಿಸೈನ್ಗಳಿದೆ. ಬಟ್ ಇದು ಒಳ್ಳೇದಾಗಿರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸಾಥ್ ಕೊಟ್ಬಿಟ್ಟು ನಾವ್ ಇವಾಗ ನಿಂತ್ಕೋತಾ ಇದೀವಿ. ಈ ಒಂದು ಗೊಂಬೆಗೆ ಸಾಥ್ ಆಗಿ ನಾವು ನಿಂತಿದ್ದೀವಿ ಫ್ರೆಂಡ್ಸ್. ಈ ಗೊಂಬೆಯ ಹಿಂದೆಗಡೆನೆ ಈ ಒಂದು ರೋಡ್ ಹೋಗ್ತಾ ಇದೆ. ಅಂದ್ರೆ ಈ ರೋಡ್ಗೆ ಇಲ್ಲಿ ತನಕ ಬಂದು ನಾವು ಈ ರೋಡ್ ನ ನಿಮ್ಗೆ ತೋರಿಸಿಲ್ಲ ಅಂದ್ರೆ ನಮಗೂ ಸಹ ಬೇಜಾರಾಗುತ್ತೆ. ನೋಡಿ, ಒಂಥರ ಕಾಡ್ ತರ ಇದೆ. ಒಳಗಡೆ ಹೋಗೋಣ ಏನಿದೆ ಅಂತ. ಒಳ್ಳೆದಾರು ಇರ್ಲಿ ಕೆಟ್ಟದಾರು ಇರ್ಲಿ ಎಲ್ಲವನ್ನೂ ಸಹ ಶೇರ್ ಮಾಡೋಣ ಬನ್ನಿ. ಗುರು, ನಮ್ಗಂತೂ ಈ ಒಂದು ಜಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಜಾಗದ ಒಳಗಡೆ ಹೋಗ್ತಾ ಇದೀವಿ. ನಮ್ಗಂತೂ ತುಂಬಾನೇ ಭಯನೇ ಆಗ್ತಿದೆ ಅಂತಾನೆ ಹೇಳ್ಬೋದು. ಬನ್ನಿ, ಯಾವ್ದೋ ಒಂದು ಮನೆನೂ ಸಹ ಇದೆ. ಈ ಉಡುಪಿಯ ಒಂದು ಮನೆಗಳನ್ನ ನಿಮ್ಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿನ ಒಂದು ಇದಕ್ಕೆ ಸಮುದ್ರದ ನೀರನ್ನ ಈ ಒಂದು ಮೇಲ್ಗಡೆ ನೋಡ್ತಿದಾರಲ್ಲ, ಈ ಒಂದು ಡ್ರಮ್ಗೆ ಸಮುದ್ರದ ನೀರನ್ನು ಸಹ ತುಂಬಿಸ್ತಾರೆ. ನೋಡಿ, ನೀವು ನೋಡ್ತಿದಾರಲ್ಲ, ಇದು ಪೈಪ್ಗಳ ರಾಶಿ ತುಂಬಿದೆಯಲ್ಲ, ಸುತ್ಕೊಂಡಿದೆಯಲ್ಲ, ಈ ಪೈಪ್ ಅನ್ನ ಆ ಜಾಗದಲ್ಲಿ ನೋಡ್ತಿದಾರಲ್ಲ, ಈ ಕಡೆ ಆ ಕಡೆ ಇದೆಯಲ್ಲ, ಆ ಕಡೆಗೆ ತಗೊಂಡು ಹೋಗ್ಬಿಡ್ತಾರೆ. ಆವಾಗ ಇಲ್ಲಿ ಮೋಟರ್ನ ಆನ್ ಮಾಡಿದಾಗ ಈ ಒಂದು ಜಾಗಕ್ಕೆ ಈ ಒಂದು ಟ್ಯಾಂಕ್ ಇದೆಯಲ್ಲ, ಈ ಒಂದು ಟ್ಯಾಂಕ್ ತುಂಬುತ್ತೆ. ಆ ಒಂದು ಟ್ಯಾಂಕ್ ಅನ್ನ ನೀವು ನೋಡ್ತಿದ್ದೀರಲ್ಲ, ಇದು ಶೌಚಾಲಯ, ಗರ್ಲ್ಸ್ ಅಂಡ್ ಬಾಯ್ಸ್ ಶೌಚಾಲಯ ಇದೆ. ಈ ಒಂದು ಶೌಚಾಲಯಗಳಿಗೆ ನೀವೊಂದು ನೀರನ್ನ ಉಪಯೋಗ ಮಾಡ್ತಾರೆ. ಒಳಗಡೆನೆ ಹಂಗೆ ಹಾಕ್ಬಿಟ್ಟವ್ರೆ. ಅದನ್ನೆಲ್ಲ ನಿಮ್ಗೆ ತೋರ್ಸಕ್ಕೆ ಸ್ವಲ್ಪ ಆಗಲ್ಲ ಅಂತ ಅನ್ಕೋತೀನಿ. ಸಿ ವಾಟರ್ ಅಂತಿದೆ, ಅಂದ್ರೆ ಸಮುದ್ರದ ನೀರು ಅಂತಾನೆ ಇದೆ. ಈ ಒಂದು ಜಾಗದಲ್ಲಿ ಯೂಸ್ ಮಾಡ್ಬೇಕಾಗಿರುವಂತಹ ನೀರುಗಳು ಬರೀ ಸಮುದ್ರದ ನೀರೇ. ಸಮುದ್ರದ ನೀರನ್ನು ಬಿಟ್ರೆ ಈ ಒಂದು ಜಾಗದಲ್ಲಿ ಬೇರೆ ರೀತಿಯ ನೀರುಗಳು ಸಿಗೋದಿಲ್ಲ. ಕುಡಿಲಿಕ್ಕೆ ಬೇಕಾದ್ರೆ ನಿಮ್ಗೆ ಈ ಒಂದು ನೀರನ್ನ ಕುಡಿಲಿಕ್ಕೆ ಆಗೋದಿಲ್ಲ ಆಲ್ಮೋಸ್ಟ್. ಅದಕ್ಕೆ ನಿಮ್ಗೆ ಬಿಸ್ಲೇರಿ ನೀರನ್ನ ಸಹ ಈ ಒಂದು ಜಾಗದಲ್ಲಿ ಕ್ಯಾಂಪ್ ತರ ಇರ್ತಾರಲ್ಲ, ಆ ಒಂದು ಜಾಗದಲ್ಲಿ ಬಿಸ್ಲೇರಿ ನೀರನ್ನ ಕುಡಿಬಹುದು, ಏನ್ ತೊಂದರೆ ಇಲ್ಲ. ಆದ್ರೆ ಸಮುದ್ರ ನೀರನ್ನು ಒಂದ್ ಸ್ವಲ್ಪ ಕುಡಿಬಹುದು ಅಷ್ಟೇನೆ, ಅಂದ್ರೆ ತುಂಬಾ ಜಾಸ್ತಿ ಕುಡಿಯಕ್ಕಾಗಲ್ವಲ್ಲ. ಅದರಿಂದ ಈ ಒಂದು ಸ್ಪೆಷಾಲಿಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಇವಾಗ ವಾಪಸ್ ಹೋಗೋಣ ಹಂಗೆ. ಬ್ರೋ, ನಾವೊಂದು ಪಂಚಾಯತ್ ಹೋಗ್ತಾ ಇದೀವಿ. ಈ ಒಂದು ಜಾಗದಲ್ಲಿ ತುಂಬಾನೇ ಭಯ ಆಗುತ್ತೆ ಅಂತ ಹೇಳ್ಬೋದು. ನೀವು ನೋಡ್ತಿರಲ್ಲ ಯಾವ ರೀತಿ ಅಂತಂದ್ರೆ ಒಂಥರ ಕತ್ಲೆಯ ಒಂದು ಜಾಗ ತರ ಕಾಣ್ತಿದೆ. ಭಯ ಆಗುತ್ತೆ ಅಂತ ಹೇಳ್ಬೋದು. ಒಂಥರ ಕಾಡಿನ ಮಧ್ಯದಲ್ಲಿ ನಾವು ಬಂದಿರೋ ಫೀಲ್ ಆಗ್ತಿದೆ. ಬನ್ನಿ ಮುಂದೆ ಹೋಗೋಣ ಇವಾಗ. ನೋಡಿದ್ರೆ ಈ ಒಂದು ಜಾಗದಲ್ಲಿ ಕ್ಯಾಂಪ್ ಇದೆ, ಆ ಕ್ಯಾಂಪ್ ಹೋಗುತ್ತೆ. ಅಲ್ಲಿಂದ ಬಿಟ್ಟರೆ ಮಧ್ಯದಲ್ಲಿ ತಿರುಗ ಪುನಃ ಈ ಒಂದು ಜಾಗಕ್ಕೆ ಹೀಗೆ ಹಾಕಿ ನಾವು ಸಮುದ್ರ ಮಧ್ಯದಲ್ಲಿ ನೋಡ್ತಿದ್ರಲ್ಲ, ಸೆಂಟ್ ಮೇರಿಸ್ ಇಸ್ಲ್ಯಾಂಡ್ ಅಲ್ಲೂ ಸಹ ಇದು ಏನ್ ಹೇಳ್ತಾರೆ, ಈ ಒಂದು ಮರದ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಈಚಲ ಹಣ್ಣು ಅಂತ ಹೇಳ್ತಾರಲ್ಲ, ಈಚಲ ಹಣ್ಣು ಆ ಒಂದು ಮರವು ಸಹ ಇದೆ. ಕೊಕೊನಟ್ ಇಸ್ಲ್ಯಾಂಡ್ ಅಲ್ಲಿ ನಾನು ಈಚಲ ಮರವನ್ನು ನೋಡಿ ನಂಗೆ ಅಂತ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತೀನಿ. ನಿಮ್ಗೂ ಸಹ ಈ ಒಂದು ವಿಡಿಯೋನ ನೋಡ್ತಾ ಎಂಜಾಯ್ ಮಾಡಿದೀರಾ ಅಂತಾನು ಸಹ ಅಂತ ಇದ್ದೀನಿ. ಈಗ ಸಾಕಷ್ಟು ಟೈಮ್ ಆಗಿದೆ ಫ್ರೆಂಡ್ಸ್. ಇವಾಗ ನೋಡೋಣ, ಇವಾಗ ಇನ್ನೇನಾದ್ರೂ ಟೈಮ್ ಇದ್ರೆ ಈ ಒಂದು ಜಾಗದಲ್ಲಿ ನೀರನ್ನು ಸಹ ಮುಳುಗಿ ನೋಡೋಣ. ನೋಡಿ, ಇಲ್ಲಿಗೆ ಬಂದ್ರೆ ಯಾರಿಗೂ ಅಪಘಾತಗಳು ಆಗ್ಬಾರ್ದು ಅಂತ ಅನ್ನೋ ಉದ್ದೇಶದಲ್ಲಿ ಅಲ್ಲಿ ನೋಡ್ತಿದ್ದೀರಲ್ಲ, ಲ್ಯಾಂಡ್ ತರ ನೋಡ್ತಿದ್ದೀರಲ್ಲ, ಅದು CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ. ಅಕಸ್ಮಾತ್ ಇಲ್ಗಡೆ ಹೋದ್ರೆ ಯಾರ್ದು ತಪ್ಪಿದೆ ಯಾರು ತಪ್ಪಿಲ್ಲ ಅನ್ನೋ ಉದ್ದೇಶದಲ್ಲಿ ಹಾಕಿದ್ದಾರೆ. ಗುರು, ನೀವು ನೋಡ್ತಿದ್ದೀರಲ್ಲ, ಇದು ಸೆಂಟ್ ಮೇರಿಸ್ ಇಸ್ಲ್ಯಾಂಡಿನ ಫ್ರಂಟ್. ಅಂದ್ರೆ ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗಿದೆ ಎಂದು ಅರ್ಥ. ಗುರು, ವಿಡಿಯೋ ಅಂತೂ ಮುಗಿತಾ ಬಂತು. ಆದ್ರೆ ಇನ್ನೂ ಸಹ ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಇನ್ನೊಂದು ದಿನ ಇದೇ ತರಹದ ಒಂದು ನೆಚ್ಚಿನ ಒಂದು ಕಂಟೆಂಟ್ ಅನ್ನ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.